ಅಪ್ಪ ನೋಡಿದ್ಯಲ್ವಾ ಬಟ್ಟೆ ಅಂಗಡಿ ಹೇಗಿದೆ? ಬಟ್ಟೆ ಅಂಗಡಿನೂ ಚೆನ್ನಾಗಿದೆಯಮ್ಮ. ಅಂದರೆ ಇದು ನಿಮ್ಮ ಮನೆ ಸ್ವಲ್ಪ ದೂರ ಆಗಿಲ್ವಾ? ಅಯ್ಯೋ ಮಾವ, ಇದಕ್ಕಿಂತಲೂ ಬೇರೆ ಅಂಗಡಿ ನಿಮ್ಮ ಮಗಳಿಗೆ ಇಷ್ಟನೇ ಆಗಿಲ್ಲ. ಇದೇ ಬೇಕು ಅಂತ ಕುತ್ಕೊಂಡವಳೆ. ದೂರ ಆಗುತ್ತೆ, ನಾನು ಹೇಳಿದೆ ಇರ್ಲಿ ಬಿಡಿ ಅಂತ ಅಂತವಳೆ. ಹೌದು ಅಪ್ಪ, ದೂರ ಆದರೂ ಪರವಾಗಿಲ್ಲ. ನನಗಂತೂ ಈ ಅಂಗಡಿ ಜಾಗ ಸುತ್ತಮುತ್ತ ತುಂಬ ಇಷ್ಟ ಆಯಿತು. ಅದು ಅಲ್ಲದೆ ವಾಸ್ತು ಎಲ್ಲ ಕರೆಕ್ಟಾಗಿದೆ ಅಪ್ಪ. ಇಲ್ಲಿ ಮಾಡೋ ಪೇಂಟಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಹೌದಾ ಮಗಳೇ? ಆಗಲಿ ಬಿಡು, ನಿನಗೆ ಇಷ್ಟ ಆದರೆ ನನಗೇನು ತೊಂದರೆ ಇಲ್ಲ. ಅಪ್ಪ ಅಷ್ಟೇ ಅಲ್ಲಪ್ಪ, ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ. ಇನ್ನೊಂದೆರಡು ಗೊಂಬೆಗಳು ತರಬೇಕು. ಆಚೆಗಡೆ ಅಂಗಡಿ ಹೆಸರೆಲ್ಲ ಇಡಬೇಕಲ್ಲಪ್ಪ, ಬೋರ್ಡ್ ಬರ್ಸ್ಬೇಕು. ಹಾಗಾಗಿ ಹಾಂ ಹಣ ಬೇಕಾಗಿತ್ತಾ? ಕೇಳು. ನೋಡು, ನಿನ್ನ ದುಡ್ಡಿಗೆ ಏನು ಯೋಚನೆ ಮಾಡಬೇಡ. ನಿಂಗೆ ಎಷ್ಟು ಬೇಕಲ್ಲ ನಾನು ಕೊಡ್ತೀನಿ. ನೀವು ಒಟ್ಟಲ್ಲಿ ನೀನು ಖುಷಿಯಾಗಿರಬೇಕು ಅಷ್ಟೇ. ಅರುಣ್, ನಾನು ನಿಮ್ಗೆ ಹೇಳಿರ್ಲಿಲ್ವಾ ನಮ್ಮಪ್ಪ ನಾನು ಕೇಳಿದೆ ಏನು ಇಲ್ಲ ಅಂತ ಹೇಳಲ್ಲ ಅಂತ? ನೋಡಿದ್ರಾ, ನೀವೇ ಕೇಳಕ್ಕೆ ನಾಚಿಕೆ ಬಿಟ್ಕೋತೀರಪ್ಪ. ಹಂಗಲ್ಲ ಪವಿ, ಪಾಪ ಮಾವನು ಒಬ್ಬೇ ಇದ್ದಾರಲ್ಲ, ಅವ್ರಿಗೆ ಖರ್ಚು ತುಂಬ ಇರುತ್ತೆ. ಹಾಗಾಗಿ ಕೇಳಬೇಡ ಅಂತ ಹೇಳ್ತೀನಿ ಹೊರತು ನನಗೇನು ಮಾಡ್ಮೇಲೆ ನಂಬಿಕೆ ಇಲ್ಲ ಅಂತಲ್ಲ. ಅಪ್ಪ ಒಂದು ಕೆಲಸ ಮಾಡಿ, ನೀವಾಗ ಬಂದು ನನ್ನ ಜೊತೆ ಇರಬಾರ್ದು. ಸುಮ್ಮನೆ ಅಲ್ಲಿ ಒಬ್ಬರೇ ಇದ್ದೀರಲ್ಲಪ್ಪ, ನನಗೂ ಚಿಂತೆ ಆಗುತ್ತೆ. ಹಾಗಾಗಿ ನೀವು ಬಂದ್ಬಿಡಿ ನಮ್ಮ ಮನೆಗೆ. ಬೇಡ ಮಗಳೇ, ನನಗಲ್ಲಿ ತುಂಬ ಕೆಲಸಗಳಿರ್ತವೆ. ಹಾಗಾಗಿ ನಾನು ಅಲ್ಲಿರ್ಬೇಕಾಗಿ ಬರುತ್ತೆ. ಪರವಾಗಿಲ್ಲ ಬಿಡು, ಅಲ್ಲಿದ್ರೇನು ಇಲ್ಲಿದ್ರೇನು. ಆದರೂ ಅಪ್ಪ ನಿಮಗೆ ಟೈಮ್ಗೆಲ್ಲ ಅಡುಗೆ ಊಟ ಕಾಫಿ ಎಲ್ಲ ನೋಡ್ಕೊಳ್ತಾರಾ? ನೋಡಮ್ಮ, ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ. ನನ್ನ ಆರೋಗ್ಯದ ಬಗ್ಗೆ ನನಗೆ ತೀರ ಗಮನ ಇದೆ, ಆಯಿತಾ? ಸರಿಯಪ್ಪ. ಇದಕ್ಕೆ ಬಾಡಿಗೆ ಎಷ್ಟು? ಬಾಡಿಗೆ 30,000 ಹಿಡಿದಾರೆ ಅಪ್ಪ. ಕಡಿಮೆ ಮಾಡ್ತೀನಂದ್ರು, ಆದರೆ ಒಳ್ಳೆ ಏನಂತಾರೆ ಅದಕ್ಕೆ, ಕಮರ್ಷಿಯಲ್ ಏರಿಯಾ ಅಲ್ವಾ, ಹಾಗಾಗಿ ಅಷ್ಟು ಕೊಡಲೇಬೇಕು ಅಪ್ಪ. ಕಡಿಮೆ ಆಗಲಿಲ್ಲ. ಹೌದಾ? ಅಡ್ವಾನ್ಸು 2 ಲಕ್ಷ ತಗೊಂಡಿದ್ದಾರಪ್ಪ. 2 ಲಕ್ಷನಮ್ಮ? ಸರಿ. ಹಾಗಾದರೆ ಈ ಬಟ್ಟೆಗಳು ತರೋಕ್ಕೆ ದುಡ್ಡು? ಅದೇ ಅಪ್ಪ, ನೀನು ಕೊಟ್ಟಿದ್ದಲ್ಲ ಅದ್ರಲ್ಲಿ ಪೂರಿ ತೊಗೊಬಂದಿದ್ದೀನಿ. ಅಂದರೆ ಈ ಐಟಮ್ಸ್ ಎಲ್ಲ ಖಾಲಿ ಆಗುತ್ತಲ್ಲ, ಆಮೇಲೆ ತೊಗೊಂಬರ್ಬೇಕಂತೆ. ಹಾಗಾಗಿ ಸದ್ಯಕ್ಕೆ ಸಾಕು. ಅದು ಅಲ್ಲದೆ ಕಸ್ಟಮರ್ನ ಮೊದಲು ನಾವು ಅಟ್ರಾಕ್ಷನ್ ಮಾಡಬೇಕು. ಹಾಗಾಗಿ ಬೈ 1 get 1 ಮತ್ತು 3 ಪೀಸ್ಗೆ 500 ಹಾಗೆಲ್ಲ ಬೋರ್ಡ್ ಹಾಕಬೇಕು ಅಪ್ಪ. ಇಲ್ಲಾಂದರೆ ಕಸ್ಟಮರ್ ನಮಗೆ ತೀರಾ ಕಡಿಮೆ ಸಿಕ್ಬಿಡ್ತಾರೆ. ಹೌದು ಮಗಳೇ, ಮೊದಲು ಲಾಭದ ಕಡೆ ಯೋಚನೆ ಮಾಡಬೇಡಿ. ಚೆನ್ನಾಗಿ ವ್ಯಾಪಾರ ಮಾಡಿ, ಹೋಗ್ತಾ ಸರಿಯಾಗುತ್ತೆ. ಅಪ್ಪ, ಹಾಗೆ ಮಾಡ್ತೀವಿ. ಮಾವ ಕುತ್ಕೊಂಡಿವಿ, ನಾನು ಜ್ಯೂಸ್ ಏನು ತೊಗೊಬರ್ತೀನಿ. ಸರಿಪ್ಪ, ಹೋಗಿ ತೊಗೊಬರೋಗು. ನನಗೆ ಇದಕ್ಕೆ ಫುಲ್ AC ಹಾಕ್ಸಿದ್ರಲ್ವಾ? ಹೌದು ಅಪ್ಪ, ನಾನು ಹೇಳಿದೆ AC ಇರಲಿ ಅಂತ. ಯಾಕೆಂದರೆ AC ಹಾಕಿದ್ರೆ ಬಟ್ಟೆ ಧೂಳೋದು ಕುತ್ಕೊಳ್ಳಲ್ಲಪ್ಪ. ಹಾಗಾಗಿ ಬಟ್ಟೆನೂ ಹಾಳು ಆಗಲ್ಲ. ಅದಕ್ಕೆ ಹಾಂ ಇರಲಿಮ್ಮ, ನಾನೇ ಹೇಳ್ಬೇಕು ಅಂತಿದ್ದೆ. ನೀನು ಹಾಕ್ಸಿದ್ದೆಲ್ಲ ಹೋಗಲಿ ಬಿಡು. ನಿಮ್ಮ ಕ್ಯಾಬಿನ್ ಎಲ್ಲಿದೆ? ಅಪ್ಪ ಅಲ್ಲಿದೆ, ಬನ್ನಿ ಹೋಗೋಣ. ಅರುಣ್ ಜ್ಯೂಸ್ ತೊಗೊಬರ್ತಾರೆ. ಬಾಮ್ಮ. ಅಂತೂ ಇಂತೂ ನಮ್ಮ ಮಾವ ಅಂಗಡಿ ಹಾಕ್ಕೊಟ್ಬಿಟ್ಟ. ಇನ್ನು ಮುಂದೆ ನಾನೇ ರಾಜ ಈ ಅಂಗಡಿಗೆ. ಆರಾಮಾಗಿ ಗಲ್ಲ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೊಂಡು ಸಂಪಾದನೆ ಮಾಡ್ಕೋಬೋದು. ನಂಗೆ ಸಿಕ್ಕಿರೋಂಥ ಮಾವ ಎಲ್ಲರಿಗೂ ಸಿಕ್ಬಿಟ್ರಾ ಎಲ್ಲರೂ ರಾಜರೇ. ಅದಕ್ಕೆ ತಗೊಳ್ಳಿ, ಈ ಗಿಫ್ಟ್ನ ನಮ್ಮ ಅಣ್ಣ ಕೊಟ್ಟ ನಿಮಗೆ ಕೊಟ್ಬಿಡಕ್ಕೆ. ಗಿಫ್ಟಾ? ಅಲ್ಲ, ಇಷ್ಟೊಂದು ದೊಡ್ಡ ಬಾಕ್ಸಲ್ಲಿ ಏನಿರ್ಬೋದು? ಅಯ್ಯೋ, ನಂಗೇನು ಗೊತ್ತು ಅದಕ್ಕೆ, ನಿಮ್ಮ ಸೀಕ್ರೆಟು ನಂಗೇನು ಗೊತ್ತು. ಖುಷಿ, ನೀನು ಹೇಗೆ ಮಾತಾಡ್ತೀಯಾ? ನಿಜವಾಗೂ ನನಗಿದ್ರ ಬಗ್ಗೆ ಅವ್ರು ಏನು ಹೇಳೇ ಇಲ್ಲ. ಓ, ಹಾಗಾದ್ರೆ ಫೋನ್ ಮಾಡಿದ್ರಂತ ಆಯ್ತು ಅಲ್ವಾ? ಫೋನ್ ಮಾಡಿದ್ಮೇಲೆ ಗಿಫ್ಟ್ ಅಂತ ಹೇಳಿರ್ತಾನೆ. ಖುಷಿ, ನಿಜವಾಗೂ ನನಗೇನು ಹೇಳಿಲ್ಲ. ಹೋಗ್ಲಿ ಬಿಡಮ್ಮ, ತಗೋ. ನೋಡಿ, ಅತ್ತೆ ಕರೆಕ್ಟಾಗಿ ಹೇಳ್ತಾರೆ. ಪಾಪ ಅಣ್ಣ ಏನೋ ಕೊಟ್ಟಿದ್ದಾನೆ, ತಗೊಂಡೋಗಿ ನೋಡಬಾರ್ದಾ? ಆಯಿತು ಬಿಡು, ತಗೊಂತೀನಿ. ನನಗೆ ಕಾಫಿನ ಟೀನಾ? ನನಗೇನು ಕೊಟ್ಟರು ಓಕೆ. ನನಗಂತೂ ಇಲ್ಲಿ ಬಂದಾಗ ಏನು ತಗೊಂಡ್ರು ಏನು ಕುಡಿದ್ರು ತುಂಬ ಖುಷಿಯಾಗುತ್ತಪ್ಪ. ಸರಿಯಾಗಿದ್ರೆ ನನಗೆ ಗಿಫ್ಟ್ ಒಳಗಿಟ್ಬಿಟ್ಟು ನೀನೇನು ತಗೊಬರ್ತೀನಿ. ಓಕೆ. ಖುಷಿ, ನಿಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲ ಹೇಗಿದ್ದಾರಮ್ಮ? ಅತ್ತೆ ಎಲ್ಲ ಚೆನ್ನಾಗಿದ್ದಾರೆ. ಅಮ್ಮ ನಿಮ್ಮನ್ನ ಕೇಳಿದ್ರು. ಸರಿಯಾಗಿದ್ರೆ ನನಗೆ ನೀನು ಮತ್ತೆ ಈ ದೇಶ ಬಿಟ್ಟು ಹೋಗ್ತೀಯಾ? ಇಲ್ಲ ಅತ್ತೆ, ಸದ್ಯಕ್ಕಂತೂ ಐಡಿಯಾ ಇಲ್ಲ. ಎಜುಕೇಷನ್ ಎಲ್ಲ ಮುಗ್ದಿದೆ. ಹಾಗಾಗಿ ಕೆಲಸ ಇಲ್ಲೇನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಮ್ಮ, ನಿನಗೇನಂಥದ್ದು ಕೆಲಸ ಮಾಡಬೇಕು ಅಂತ ಏನಿಲ್ವಲ್ಲ? ನಿಮಗೆ ತುಂಬ ಕಂಪ್ನಿ ಇದಾವಂತಲ್ಲ? ಅಯ್ಯೋ ಅತ್ತೆ, ನಮ್ಮ ಕಂಪ್ನಿಗಳೇ ಇದ್ದಾವೆ, ಇಲ್ಲ ಅಂತಲ್ಲ. ಆದರೆ ಅಷ್ಟೆಲ್ಲ ಓದಿದ್ದೀನಲ್ವಾ, ಹಾಗಾಗಿ ಏನಾದರೂ ಮಾಡಬೇಕು. ಸುಮ್ಮನೆ ಕುತ್ಕೊಂಡಿದ್ರೆ ನನಗಿಷ್ಟ ಆಗಲ್ಲ. ಹೆಣ್ಣು ಗಂಡು ಅಂತೆಲ್ಲ ಭೇದ ಭಾವ ಮಾಡೋರಲ್ಲ ನಮ್ಮ ಅಪ್ಪ ಅಮ್ಮ. ಹಾಗಾಗಿ ಅಣ್ಣಂಗೆ ಎಷ್ಟು ಕೆಲಸ ಕೊಡ್ತಾರೋ ನನಗೂ ಅಷ್ಟೇ ಕೆಲಸ ಕೊಡ್ತಾರೆ. ನಿಮ್ಮ ಅಪ್ಪ ಅಮ್ಮ ಅಂತೂ
ತುಂಬಾ ಆದರ್ಶವಾದಿಗಳಪ್ಪ. ನೀವೇನು ಕಡಿಮೆನಾ? ನೋಡಿ ನಿಮ್ಮಿಬ್ಬರು ಮಕ್ಕಳು ಎಷ್ಟು ಚೆನ್ನಾಗಿ ಬೆಳೆಸ್ತಿದ್ದೀರಾ ಅಂತ. ನಿಮ್ಮ ಮಗ ಅಂತೂ ಮಾತಾಡಲ್ಲ ಆಂಟಿ. ನಾನೇ ಬಲವಂತ ಮಾಡಿದ್ರು 1 ಅಥವಾ 2 ಅಷ್ಟೇ ಮಾತಾಡೋದು ಅವರು. ಹೌದಮ್ಮ, ಅವನು ಹಾಗೆ. ಅವನಿಗೆ ತುಂಬ ಸಂಕೋಚ. ಅದರಲ್ಲೂ ಹೆಣ್ಮಕ್ಳಂದ್ರೆ ಅವನು ಮಾತಾಡಲ್ಲ. ಅಲ್ಲ ಅತ್ತೆ, ನೀವು ನಿಮ್ಮ ಮಗನ ಹಿಂಗೆ ಬೆಳೆಸ್ಬಿಟ್ರೆ ಮುಂದೆ ಸೊಸೆಯಾಗಿ ಬರೋಳಿಗೆ ಏನು ಮಾಡ್ತೀರಾ? ನೋಡೋಣ ಬಿಡು, ಅವಳು ಎಂಥವಳಾಗುತ್ತಾಳೋ ಏನೋ. ಎಂಥವಳಾದರೂ ಆಗಿರಲಿ ಅತ್ತೆ, ಅದರ ನಂತರ ಬಾಯಿ ಬಡಿಕೆ ಮಾತ್ರ ಆಗಿರಬಾರ್ದು. ಹಂಗಂತೀಯಾ? ಅದು ಸರಿ, ಎಲ್ಲಿ ನಿಮ್ಮ ಮಗ ಕಾಣ್ತಿಲ್ಲ? ಅವನು ಇವಾಗ ಇಲ್ಲಿರ್ತಾನಮ್ಮ. ಅವ್ನು ಕೆಲ್ಸಕ್ಕೆ ಹೋಗ್ತಾನೆ, ಸಂಜೆನೇ ಬರ್ತಾನೆ. ಅತ್ತೆ, ನಿಮ್ಮ ಮಗ ಏನು ಕೆಲಸ ಮಾಡ್ತಾನೆ? ಅವನೊಂದು ಪ್ರೆಸ್ ಅಂಗಡಿ ಇಟ್ಕೊಂಡಿದ್ದಾನೆ, ಅಲ್ಲಿ ಕೆಲಸ ಮಾಡ್ತಾನಮ್ಮ. ಮತ್ತು ಅಂಕಲ್ ಒಂದು ಫ್ಯಾಕ್ಟ್ರಿಗೆ ಹೋಗ್ತಾರೆ. ಓ ಹೌದಾ? ಯಾಕಮ್ಮ, ನನ್ನ ಮಗನ ಬಗ್ಗೆ ನನ್ನ ಗಂಡನ ಬಗ್ಗೆ ತುಂಬ ವಿಚಾರಿಸ್ತಿದ್ದಲ್ಲ, ಏನು ಸಮಾಚಾರ? ಅಯ್ಯಯ್ಯೋ ಏನಿಲ್ಲ ಅತ್ತೆ, ಸುಮ್ಮನೆ ಹಾಗೆ ಕೇಳಿದೆ. ಯಾಕೆ ಕೇಳಬಾರ್ದಾ? ಕೇಳು, ಪರವಾಗಿಲ್ಲ. ಅದು ಸರಿ ಅತ್ತೆ, ಇವಾಗ ಅನು ಮದುವೆ ಮಾಡ್ಕೊಂಡು ಹೊಂಟೋಗ್ಬಿಟ್ರೆ ನೀವು ಒಬ್ಬರೇ ಆಗ್ಬಿಡ್ತೀರಲ್ವಾ? ಅವಾಗ ಏನು ಮಾಡ್ತೀರಾ? ಏನು ಮಾಡೋದು? ಒಂದು ಸ್ವಲ್ಪ ದಿನ ಬೇಜಾರಾಗುತ್ತೆ, ಆಮೇಲೆ ಅಭ್ಯಾಸ ಆಗುತ್ತೆ. ಅತ್ತೆ, ನಾನು ನಿಮ್ಮೊಂದು ಐಡಿಯಾ ಕೊಡ್ತೀನಿ, ಹಂಗೆ ಮಾಡಿ. ಏನು ಗೊತ್ತಾ, ನಿಮ್ಮ ಮಗನಿಗೊಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಬಿಡಿ. ಆವಾಗ ನಿಮ್ಗೆ ಬೇಜಾರಾಗಲ್ಲ, ನಿಮ್ಮ ಮಗನೂ ಮಾತಾಡ್ತಾನೆ ಸ್ವಲ್ಪ ಸ್ವಲ್ಪ. ಹೌದಲ್ವಾ? ಈ ಐಡಿಯಾನ ಚೆನ್ನಾಗೇ ಇದೆ. ತಡಿ, ಹಾಗೆ ಮಾಡ್ತೀನಿ. ಸರಿ, ನಾನು ಒಳಗಡೆ ಹೋಗಿ ಅದಕ್ಕೆ ಏನು ಮಾಡ್ತಾ ನೋಡ್ತೀನಿ. ಇಷ್ಟಕ್ಕೂ ಅಣ್ಣ ಏನು ಗಿಫ್ಟ್ ಕೊಡ್ತಾನೆ ಅಂತ ನನಗೂ ತುಂಬ ಕುತೂಹಲ ಇದೆ. ಹೋಗಿ ಚೆಕ್ ಮಾಡ್ಕೊಂಡು ಬರ್ತೀನಿ. ಒಳ್ಳೆ ಹುಡುಗಿ, ಎಷ್ಟು ಒಳ್ಳೆ ಗುಣ ಇದೆ. ಶ್ರೀಮಂತಿಕೆ ಇದ್ರೂ, ವಿದ್ಯೆ ಇದ್ರೂ ಸ್ವಲ್ಪನೂ ಅಹಂಕಾರ ಇಲ್ಲ. ಈ ಕಾಲದಲ್ಲಿ ಇಂಥ ಹುಡುಗಿ ಸಿಗೋದು ತುಂಬಾ ಅಪರೂಪ. ನನ್ನ ಮಗನಿಗೂ ಇಂಥ ಒಂದು ಒಳ್ಳೆ ಹುಡುಗಿ ಸಿಕ್ಬಿಟ್ರೆ ಅಷ್ಟೇ ಸಾಕು.